ರಚನಾ ಎಲ್ಲ ಸಾಮಾನು ಪ್ಯಾಕ್ ಮಾಡಿದೆಯಾ? ಜಾಗ ಬೇರೆ, ವಸ್ತು ಅಲ್ಲೆಲ್ಲ ಜನರು ಹೇಗೋ ಏನೋ ಕತೆಯೋ. 6 ಗಂಟೆಗಳ ಪ್ರಯಾಣ ಬೇರೆ, ಬೇಗ ಹೊರಡ್ಬೇಕು ಕಣೆ. ಸಂಜೆ ಒಳಗೆ ರಾಯದುರ್ಗಕ್ಕೆ ತಲುಪಬೇಕು. ಮರುದಿನವೇ ಡ್ಯೂಟಿಗೆ ಹೋಗ್ಬೇಕು ನಾನು. ಬೇಗ ರೆಡಿಯಾಗಿ ಬೇಗ ಹೋಗೋಣ. ರೀ, ನಾನು ರೆಡಿ. ಸುಮ್ಮನೆ ಕಡೆ ಸಲ ಏನು ಬಿಟ್ಟಿದ್ದೀನೋ ಇಲ್ವೋ ಅಂತ ಖಾತ್ರಿಪಡಿಸ್ಕೋತಿದ್ದೆ ಅಷ್ಟೇ. ನಡೀರಿ ಹೋಗೋಣ. ಹಬ್ಬ ಅಂತೂ ಈ ಬೆಂಗಳೂರಿನ ವೇಗದ ಜೀವನದಿಂದ ಮುಕ್ತಿ ಸಿಕ್ತು ಸದ್ಯ. ಸಿದ್ಧಾರ್ಥ್ ವೃತ್ತಿಯಲ್ಲಿ ಒಬ್ಬ ಡಾಕ್ಟರ್. MBBS ಮಾಡಿ, ಜನರಲ್ ಫಿಸಿಷಿಯನ್ನಲ್ಲಿ MD ಮಾಡಿ, ಇನ್ನೂ ಉನ್ನತ ಶಿಕ್ಷಣ ಮಾಡಿ, ಹೃದಯ ರೋಗ ತಜ್ಞನಾಗಿ ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರತಿಷ್ಠಿತ ಡಾಕ್ಟರ್ ಆಗಿದ್ದನು. ಅವನ ಹೆಂಡತಿ ರಚನಾ. 2 ವರ್ಷಗಳಾಗಿವೆ ಇವರ ಮದುವೆಯಾಗಿ ಅಷ್ಟೇ. ರಚನಾ ಗೃಹಿಣಿ. ತುಂಬ ಅನನ್ಯದಿಂದ, ಪ್ರೀತಿಯಿಂದ, ಸಹಬಾಳ್ವೆಯಿಂದ ಇವರ ಜೀವನ ನಡೆಸುತ್ತಿದ್ದರು. ಇಬ್ಬರು ತಬ್ಬಲಿಗಳು. ತಮ್ಮಿಬ್ಬರಿಗೂ ತಿಳಿದಿದ್ದು ಸ್ನೇಹಿತರಿಂದ ಪರಿಚಯ ಪ್ರೀತಿಯಾಗಿ ತುಂಬ ಇಷ್ಟಪಟ್ಟು ಮದುವೆಯಾಗಿದ್ದರು. ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವುದರಿಂದ ಸಿದ್ಧಾರ್ಥನಿಗೆ ದೂರದ ರಾಯದುರ್ಗಕ್ಕೆ 2 ವರ್ಷಗಳ ವರ್ಗಾವಣೆಯಾಗಿತ್ತು. ಅದರ ತಯಾರಿಯನ್ನೇ ಮಾಡುತ್ತಿದ್ದರು ಗಂಡ ಹೆಂಡತಿ. ರೀ, ನಾವು ಸೂರ್ಯ ಮುಳುಗುವ ಮುನ್ನ ಜಾಗ ಸೇರಬೇಕು. ಹೊಸ ಜನ, ಹೊಸ ವಾತಾವರಣ. ನನಗಂತೂ ತುಂಬ ಉತ್ಸುಕಳಾಗಿದ್ದೇನೆ. ಹೌದು, ನಿಮಗೆ ಉಳಿದುಕೊಳ್ಳಲು ಏರ್ಪಾಡು ಮಾಡಿರುವ ಮನೆ ಹೇಗಿದೆ? ಅಲ್ಲದೆ ನಿಮಗೆ ಡಾಕ್ಟರ್ ಕ್ವಾರ್ಟರ್ಸ್ ಕೊಡುವುದನ್ನು ಬಿಟ್ಟು ಖಾಲಿ ಮನೆಯಾಗಿ ಕೊಟ್ಟಿದ್ದಾರೆ. ನನ್ನ ಮುದ್ದು ಬಂಗಾರಿ, ಸ್ವಲ್ಪ ಸಮಾಧಾನ. 6 ಗಂಟೆಯಲ್ಲಿ ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಸ್ವಲ್ಪ ತಡಿ. ಹಳ್ಳಿಯಲ್ಲಿ ನಿನಗೆ ಬೆಂಗಳೂರಿನ ಥರ ಕ್ವಾರ್ಟರ್ಸ್ಗಳು ಇರುವುದಿಲ್ಲ. ಖಾಲಿ ಮನೆಯೇ ಸಿಗೋದು, ಗೊತ್ತಾ? ಬೆಳಗ್ಗೆ ಬೇಗ ಎದ್ದಿದ್ದರಿಂದಲೂ ಏನೋ 3 ಗಂಟೆಗಳ ಪ್ರಯಾಣ ಕವರ್ ಆಗುತ್ತಿದ್ದಂತೆ ನಿದ್ದೆಗೆ ಜಾರಿದಳು ರಚನಾ. ಅವಳನ್ನು ಆಯಾಗಿ ಮಲಗಲು ಬಿಟ್ಟು ತನ್ನ ಪಾಡಿಗೆ ತಾನು ಇಂಪಾದ ಹಾಡುಗಳನ್ನು ಕೇಳುತ್ತಾ ವಾಹನವನ್ನು ಚಲಿಸುತ್ತಿದ್ದ ಸಿದ್ಧಾರ್ಥ್. ರಚನಾ ಎಚ್ಚರವಾದಾಗ ತಾನು ಕಾರಿನಲ್ಲಿಯೂ ಇಲ್ಲ, ಪಕ್ಕದಲ್ಲಿ ಸಿದ್ಧಾರ್ಥನೂ ಇಲ್ಲ. ತುಂಬ ಕತ್ತಲಾಗಿ ಯಾವುದೋ ಪಾಳು ಬಿದ್ದ ಮನೆಯ ಮುಂದಿದ್ದಳು. ಭಯದಿಂದ ಅವಳ ಬಾಯಿಂದ ಮಾತೇ ಹೊರಬರುತ್ತಿರಲಿಲ್ಲ. ಸಿದ್ಧಾರ್ಥನ ಹೆಸರು ಕೂಗಲು ಬಾಯಿಂದ ಧ್ವನಿ ಬರುತ್ತಿರಲಿಲ್ಲ. ಮೈಯೆಲ್ಲ ಬೇಯುತ್ತುಕೊಂಡಿದ್ದ ರಚನಾಳಿಗೆ ಇಲ್ಲಿ ನೋಡಿದರೂ ಕತ್ತಲು. ಆ ಪಾಳು ಮನೆಯಲ್ಲಿ ತನ್ನ ಗಂಡನೇನಾದರೂ ಇರಬಹುದಾ? ತನ್ನನ್ನು ಸತಾಯಿಸಲು ಸಿದ್ಧಾರ್ಥ ಈ ರೀತಿ ಚೇಷ್ಟೆ ಮಾಡಿರಬಹುದೆಂದು ಊಹಿಸಿಕೊಳ್ಳುತ್ತಾ ಆ ಪಾಳು ಮನೆಯ ಬಾಗಿಲ ಬಳಿ ಬಂದಳು ರಚನಾ. ಆ ಬಾಗಿಲ ಬಳಿ ಮನೆಯ ಹೆಸರು ಗೀಚಿತ್ತು. ಅಸ್ಮಿತಾ. ಒಳಗೆ ಕಾಲಿಟ್ಟರೆ ಪೂರ್ತಿ ಕತ್ತಲು. ರೀ, ಎಲ್ಲಿದ್ದೀರಾ? ತಮಾಷೆ ಸಾಕು. ನನಗೆ ನಿಜವಾಗ್ಲೂ ಭಯ ಆಗ್ತಿದೆ. ಪ್ಲೀಸ್ ಬನ್ನಿ. ಅವಳ ಮಾತಿಗೆ ಒಂದು ಪ್ರತಿಕ್ರಿಯೆ, ಕತ್ತಲು ಬೇರೆ. ಆಗ ಯಾರೋ ಜೋರಾಗಿ ಕುತೂಹಲವಾಗಿ ನಕ್ಕಂತ ಒಂದು ಹೆಣ್ಣಿನ ನಗು ಕೇಳಿಸಿತು. ಆಗ ರಚನಾ ಭಯದಿಂದ, ಯಾರದು? ನನಗೆ ಭಯವಾಗುತ್ತಿದೆ. ನಾನು ದಾರಿ ತಪ್ಪಿಸಿಕೊಂಡಿದ್ದೇನೆ. ದಯವಿಟ್ಟು ಸಹಾಯ ಮಾಡಿ ಎಂದು ಕೇಳಿಕೊಂಡಾಗ ಆ ಹೆಣ್ಣು ಧ್ವನಿ ಇನ್ನೂ ಜೋರಾಗಿ ನಕ್ಕಿತು. ಆಗಲೇ ಮನೆಯ ಎಲ್ಲ ದೀಪಗಳು ಉರಿದುಕೊಂಡವು. ಆಗ ಇಡೀ ಮನೆ ಬೆಳಕಿನಲ್ಲಿ ನೋಡಿದಾಗ ಕಂಡಿದ್ದು ಬರೀ ಗೋಡೆಯ ತುಂಬ ಜೇಡದ ಬಲೆ, ಅಲ್ಲಿ ನೇತಾಡಿಕೊಂಡಿದ್ದ ಬಾವುಲಿಗಳ ಗುಂಪು. ಆದರೆ ಅವು ದೀಪದ ಬೆಳಕಿನಲ್ಲಿ ದಾರಿ ತಪ್ಪಿಸಿಕೊಳ್ಳಲಿಲ್ಲ. ಇವುಗಳನ್ನು ಬಿಟ್ಟು ಬೇರೇನೂ ಕಾಣಿಸಲಿಲ್ಲ. ಅವಳಿಗೆ ಈ ಮನೆಯಲ್ಲಿದ್ದದ್ದು 2 ಕೋಣೆಗಳು. ಅದರ ಒಳಗೆ ಹೋಗದಷ್ಟು ಜೇಡದ ಬಲೆಗಳಿದ್ದವು. ಬಾಗಿಲ ಬಳಿಯಾದರೂ ರಚನಾ ಸಿದ್ಧಾರ್ಥನನ್ನು ಹುಡುಕಿಕೊಂಡು ಕಷ್ಟಪಟ್ಟು ಹೋದಳು. ರಚನಾ ಆ ಬಾಗಿಲ ಬಳಿಯ ಜೇಡದ ಬಲಿಗಳನ್ನು ತನ್ನ ಕೈಯಿಂದ ಸರಿಸುತ್ತಾ ಒಳಗೆ ಹೋದಳು. ರಚನನ ಬೆನ್ನ ಹಿಂದೆ ಯಾರೋ ಗಂಡು ಮತ್ತು ಹೆಣ್ಣು ನಿಂತು ಮಾತನಾಡುತ್ತಿರುವುದು ಅವಳಿಗೆ ಕೇಳಿಸಿತು. ಆ ಗಂಡಿನ ಧ್ವನಿಯು ತನ್ನ ಗಂಡ ಸಿದ್ಧಾರ್ಥನ ಧ್ವನಿಯಂತೆ ಕೇಳಿಸತೊಡಗಿತ್ತು. ಈ ಕತೆ ಮುಂದುವರಿಯುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.